ಇನ್ನು ಸೀರಿಯಲ್ ಮೊದಲಿಗೆ ನಿನ್ನೆ ನಡೆದಂಥ ಜಗಳನೇ ಇಬ್ಬರ ಮಧ್ಯ ನಡೆದಂಥ ಜಗಳನೇ ಇನ್ನೂ ಮುಂದುವರಿಯುತ್ತೆ. ವಿದ್ಯಾ ಹೇಳ್ತಾಳೆ, ಕುಡ್ಸೋಕೆ ಬಂದರೆ ನಾನೇನು ಕೈ ಕುಟ್ಕೊಂಡು ಕುಡಿದ್ಬಿಡ್ತೀನಾ ಅಂತ. ಅದಕ್ಕೆ ಭದ್ರ, ಇನ್ನೇನು ಮಾಡ್ತೀಯ ನೀನು ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ, ಕುಡಿಸ್ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಇವರಿಬ್ಬರು ಜಗಳನ ಚಂಪಾ ಮತ್ತು ಅಜ್ಜಮ್ಮ ಇಬ್ಬರು ಸಹ ನೋಡ್ತಿರ್ತಾರೆ. ಅಜ್ಜಮ್ಮ ಹೇಳ್ತಾಳೆ, ನೋಡಿ ಎಷ್ಟು ಚೆನ್ನಾಗಿ ಜಗಳ ಆಡ್ತವ್ರೆ ಇಬ್ಬರು ಅಂತ. ಅದಕ್ಕೆ ಚಂಪಾ, ಅಲ್ಲ ಅಮ್ಮಮ್ಮ, ಇಬ್ಬರು ಸರಿ ಹೋಗ್ತಾರೆ ಅಂದ್ಕೊಂಡ್ರೆ ಇನ್ನು ಈ ಜಗಳ ಹೆಂಗೆ ಬಿಡಿಸೋದು ಅಂತ ಯೋಚನೆ ಆಯ್ತೈತೆ ಅಂತ ಚಂಪಾ ಅಜ್ಜಮ್ಮಂಗೆ ಹೇಳ್ತಾಳೆ. ಚಂಪಾ, ಇವರಿಬ್ಬರು ಒಂದಾಗ್ತಾರೆ ಅಂದ್ಕೊಂಡಿದ್ರೆ ಇನ್ನೂ ಜಗಳ ಆಡ್ತವ್ರಲ್ಲ ಅಜ್ಜಮ್ಮ ಅಂದಿದ್ದಕ್ಕೆ ಅಜ್ಜಮ್ಮ ಹೇಳ್ತಾಳೆ, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಇನ್ನು ಭದ್ರ, ಅದಕ್ಕೆ ಹೇಳೋದು ಅಯ್ಯೋ ಪಾಪ ಅಂತ ಯಾರಿಗೂ ಹೇಳಬಾರ್ದು ಅಂತ. ಅಯ್ಯೋ ಏನೋ ಜ್ಞಾನ ತಪ್ಪಿ ಬಿದೋಗೋಳೆ ಅಂತ ನೋಡಿದ್ರೆ ಕೋಪ ನೋಡಿ ಹಿಡ್ದು ಕೋಪನ ಅಂತ ಭದ್ರ ಹೇಳ್ತಾನೆ. ಅದಕ್ಕೆ ವಿದ್ಯಾ, ನನಗೇನಾದರೆ ನಿಮಗೇನು, ನನಗೆ ಜ್ಞಾನ ತಪ್ಪಿ ಬಿದ್ದೋಗಿರ್ತೀನೋ ಇಲ್ಲ ಸತ್ತೋಗಿ ಬಿದ್ದೋಗಿರ್ತೀನೋ, ನಿಮಗೇನಾಗಬೇಕು, ಮಾತಾಡಿ ಯಾಕೆ ಸುಮ್ಕಾಗ್ಬಿಟ್ರಿ ಅಂತ ವಿದ್ಯಾ ಪ್ರಶ್ನೆ ಮಾಡ್ತಾಳೆ ಭದ್ರನಿಗೆ. ಅದಕ್ಕೆ ಭದ್ರ, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡಿದ್ರು, ನಾನು ನಿನಗೆ ಸಹಾಯ ಮಾಡಿದ್ದೆ ನೋಡು, ನಿನ್ನ ಹತ್ರ ಸಹಾಯ ಮಾಡಿ ಈ ಬೊಗಳೆ ಕೇಳಂಗಾಯ್ತು ಅಂತ ಭದ್ರ ಹೇಳಿದ್ದಕ್ಕೆ ವಿದ್ಯಾ, ನಾನೇನು ನಿಮ್ಮನ್ನ ಬೈತಾ ಇಲ್ಲ, ಇರೋ ವಿಷಯನೇ ಹೇಳ್ತಾ ಇರೋದು. ನೋಡಿ, ನನಗೆ ಏನಾದರೂ ಆಗಲಿ, ನೀವಂತೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ವಿದ್ಯಾ ಎದ್ದೊಯ್ತಾಳೆ. ಇನ್ನು ವಿದ್ಯಾ ಎದ್ದೋದ್ಮೇಲೆ ಭದ್ರ ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ಜಂಬ ತೋರಿಸ್ಕೊಂಡೋಯ್ತಾವಳೆ. ನಾನು ಇವಳಿಗೆ ಆರೈಕೆ ಮಾಡಿದ್ದು ನಾಟಕವಂತೆ ಅಂತ ಒಬ್ಬನೇ ಮಾತಾಡ್ಕೊತಿರ್ತಾನೆ. ಅಜ್ಜಮ್ಮ ಅವರಿಬ್ಬರು ಒಳಗಡೆ ಹೋದ್ಮೇಲೆ ಹೇಳ್ತಾಳೆ, ನೋಡ್ದ ನಾನು ಹೇಳಿದ್ದು ದಿಟ ತಾನೇ, ನಿಜವಾದ ಪ್ರೀತಿ ಅಂದರೆ ಇದೇ ಕಣೆಯೇ ಅಂತ ಚಂಪಂಗೆ ಹೇಳಿದ್ದಕ್ಕೆ ಚಂಪಾ, ಹೌದು ಅಜ್ಜಮ್ಮ, ನೀವು ಹೇಳಿದ್ದು ಸತ್ಯ, ನಡಿ ಈಗ ನಾವಿಬ್ಬರು ಆರಾಮಾಗಿ ನಡೆದಾಡೋಣ ಅಂತ ಅವರು ವಾಕಿಂಗ್ ಮಾಡೋಕ್ಕೆ ಹೋಗ್ತಾರೆ. ಇನ್ನು ಈಶ್ವರಿ ಮತ್ತು ಚಿತ್ರ ಅವಾಗಲಿಂದ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಅಂತ ಕಾಯ್ತಾ ಇದ್ದೀವಲ್ಲ, ಇನ್ನೂ ಏನು ಬರ್ತಾನೆ ಇಲ್ಲ, ತೋರಿಸ್ತಾನೆ ಇಲ್ವಲ್ಲವ ಟಿ ವಿನಲ್ಲಿ ಅಂತ ಟಿ ವಿ ನೋಡ್ಕೊಂಡು ನಿಂತಿರ್ತಾರೆ. ಅವ್ರಿಗೆ ಕಣ್ಮಣಿ ಟಿ ವಿನಲ್ಲಿ ಪಬ್ಬಲ್ಲಿ ಸಿಗಾಕೊಳ್ಳೋದು ಕಾಣಿಸ್ಕೋಬೇಕಾಗಿತ್ತು. ಈಶ್ವರಿಯನ್ನು ಹೇಳ್ತಾಳೆ, ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ, ಕಾಣಿಸ್ಕೊತಾಳಿರು. ಅಷ್ಟರಲ್ಲಿ ಮನೆ ಒಳಗಡೆನೆ ಕಣ್ಮಣಿ ಬಂದ್ಬಿಡ್ತಾಳೆ. ಪಬ್ಬಲ್ಲಿ ಸಿಗಾಕೊಂಡಿರಲ್ಲ, ಮನೆ ಒಳಗಡೆನೆ ಬಂದಿರೋದನ್ನ ನೋಡಿ ಈಶ್ವರಿ ಮತ್ತು ಚಿತ್ರ ಶಾಕ್ ಆಗ್ತಾರೆ. ಚಿತ್ರ ಮತ್ತು ಈಶ್ವರಿ ಇಬ್ಬರು ಕಣ್ ಬಿಟ್ಕೊಂಡು ಅವಳು ಬರೋದನ್ನೇ ನೋಡ್ತಿರ್ತಾರೆ. ಚಿತ್ರ ಹೇಳ್ತಾಳೆ, ಏನವ್ವ ಇದು, ಸಿಕ್ಕಾಕತ್ತಾಳೆ ಅಂದ್ಕೊಂಡ್ರೆ ಮನೆಗೆ ಬಂದ್ಬಿಟ್ಲಲ್ಲ. ಇನ್ನು ಕಣ್ಮಣಿಯನ್ನು ಟಿ ವಿ ನೋಡ್ತಾಳೆ. ಅಲ್ಲಿ ಎಲ್ಲ ಪೊಲೀಸವರು ಹಿಡಿದಿರೋದನ್ನ ನೋಡ್ತಿರ್ತಾಳೆ. ಅವಳಿಗೂ ಗಾಬರಿ ಆಗುತ್ತೆ. ಡ್ರೈವರ್ ಮುಖನ ನೋಡ್ತಿರ್ತಾಳೆ. ಡ್ರೈವರು ಏನು ನಡೀತು ಅಂತ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾರೆ. ಡ್ರೈವರು ಮೀಡಿಯಾದವ್ರನ್ನ ನೋಡ್ಬಿಡ್ತಾನೆ. ಅಯ್ಯೋ ಶಿವನೇ, ಮೀಡಿಯಾದವ್ರು ಬಂದ್ಬಿಟ್ಟವ್ರಲ್ಲ, ಗೌಡ್ರ ಮರ್ಯಾದೆ ಹೊಂಟೋಗುತ್ತೆ, ನಾವು ಇರೋದನ್ನ ನೋಡಿದ್ರೆ, ಮಗಳು ಒಳಗಡೆ ಇರೋದನ್ನ ನೋಡಿದ್ರೆ ಏನೋ ಮಿಸ್ ಹೊಡಿತೈತೆ ಅಂತ ಕಣ್ಮಣಿನ ಕರ್ಕೊಂಬರಕ್ಕೆ ಅಂತ ಹೋಯ್ತಾನೆ. ಈ ಡ್ರೈವರ್ನ ಒಳಗಡೆಗೆ ಬಿಡೋದಿಲ್ಲ. ವಾಚ್ಮ್ಯಾನ್ ಅಲ್ಲೇ ತಡಿತಾನೆ. ನಿನ್ನನ್ನು ಬಿಡಬಾರ್ದು ಅಂತ ಮೇಡಮ್ ಅವ್ರು ಹೇಳೋರೆ, ನೀನು ಬರಬೇಡ ಹೋಗಂತ ಕಳಿಸ್ಬಿಡ್ತಾನೆ. ಅವನು ವೇಷ ಮರೆಸ್ಕೊಂಡು ಪಬ್ ಒಳಗಡೆ ಹೆಂಗೋ ಹೋಗ್ಬಿಡ್ತಾನೆ. ಕಣ್ಮಣಿಯಲ್ಲಿ ಎಂಜಾಯ್ ಮಾಡ್ತಿರ್ತಾಳೆ. ಪಬ್ಬಲ್ಲಿ ಡ್ಯಾನ್ಸ್ ಮಾಡೋವನ್ನೆಲ್ಲ ನೋಡಿ ಜ್ಯೂಸ್ ಕುಡಿತಾ ಎಂಜಾಯ್ ಮಾಡ್ತಿರ್ತಾಳೆ. ಡ್ರೈವರ್ ಬಂದು, ನಡೀರಿ ಮೇಡಮ್ ಫಸ್ಟ್ ನಡೀರಿ ಇಲ್ಲಿಂದ ಅಂತ ಹೇಳಿದ್ರು. ಎಷ್ಟೇ ಹೇಳಿದ್ರು ಅವಳು ಬರೋದಿಲ್ಲ. ಕೈ ಹಿಡ್ಕೊಂಡು ಎಳ್ಕೊಂಡು ಪಬ್ಬಿಂದ ಆಚೆ ಕಡೆ ಬಂದುಬಿಡ್ತಾರೆ. ಇನ್ನು ಆಚೆ ಕಡೆ ಕರ್ಕೊಂಡು ಬಂದಲ್ಲ ಅಂತ ಕೋಪದಲ್ಲಿ ಕೈನ ಬಿಡಿಸ್ಕೊಂಡು, ಏನು ನನ್ನ ಕೈಯೇ ಮುಟ್ತೀಯ ನೀನು, ಎಷ್ಟಿದೆ ನಿನಗೆ ತಾಕತ್ತು, ಏನು ಅಂದ್ಕೊಂಡಿದ್ಯಾ, ನಿನ್ನ ಕೆಲಸ ಎಷ್ಟಿದೆ ಅಷ್ಟೇ ನೋಡ್ಕೊಂಡಿರ್ಬೇಕು ನೀನು ಅಂತ ಕಣ್ಮಣಿ ಡ್ರೈವರ್ಗೆ ಬೈದ್ಬಿಡ್ತಾಳೆ. ನನ್ನ ಯಾಕೋ ಕರ್ಕೊಬಂದೆ ನೀನು, ಬಾ ಇವತ್ತಿದೆ ನಿನಗೆ, ನಮ್ಮ ಅಪ್ಪಂಗೆ ಹೇಳಿ ನಿನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳಿದಕ್ಕೆ ಡ್ರೈವರು ಕೋಪದಲ್ಲಿ, ಏ ಮಣಿ ಅಂತ ಕೋಪದಲ್ಲಿ ಕಿರ್ಚ್ಕೊಬಿಡ್ತಾನೆ. ಹೇಳಿದ್ನ ಬಾಯಿ ಮುಚ್ಕೊಂಡು ಕೇಳಿಸ್ಕೊ ನೀನು ಅಂತ ಕೋಪದಲ್ಲಿ ಅವನು ಬೈತಾನೆ ಕಣ್ಮಣಿಗೆ. ನೋಡಲ್ಲಿ ಮೀಡಿಯಾದವರು, ಪೊಲೀಸವರು ಎಲ್ಲರೂ ಹೆಂಗೆ ಇಟ್ಕೊಂಡು ಹೋಯ್ತವ್ರೆ, ನೀನೇನಾದರೂ ಅವ್ರ ಕೈಲಿ ಸಿಗಾಕೊಂಡಿದ್ದರೆ ಯಜಮಾನ್ರು ಮಾನ ಮರ್ಯಾದೆ ಇಲ್ಲ, ಏನಾಗಬೇಕಾಗಿತ್ತು, ಬ್ರೇಕಿಂಗ್ ನ್ಯೂಸ್ ಆಗ್ಬಿಡ್ತಿದ್ರಿ ಅಂತ ಹೇಳ್ತಾನೆ. ಇನ್ನು ಮನೆಯಲ್ಲಿ ಕಣ್ಮಣಿ ಅವನು ನೋಡಿ ಮುಖ ಸಪ್ಪೆ ಮಾಡ್ಕೊತಾಳೆ. ಶಿವರಾಮೇಗೌಡ ಹೇಳ್ತಾನೆ, ಇವಾಗ ಅಲ್ಲಿ ಇರುವಂಥ ಮಕ್ಕಳುಗಳು ತಪ್ಪು ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಪೊಲೀಸವರಂತೂ ಅವ್ರನ್ನೆಲ್ಲರೂ ಸಹ ಕರ್ಕೊಂಡೋಗಿದ್ದಾರಲ್ವ, ಆದ್ದರಿಂದ ಅವರ ಅಪ್ಪ ಅಮ್ಮನ ಘನತೆ ಗೌರವಕ್ಕೆ ಏನಾಗಬೇಕು ಅಂತ ಶಿವರಾಮೇಗೌಡ ಮಾತಾಡ್ತಾ ಇರ್ತಾರೆ. ಇನ್ನು ಕಣ್ಮಣಿಗೆ ದುಃಖ ತಡೆಯೋಕ್ಕಾಗೋದಿಲ್ಲ. ಶಿವರಾಮೇಗೌಡ ಆಡಿರೋಂಥ ಮಾತುಗಳನ್ನ ಕೇಳ್ತಾ ಇದ್ದರೆ ಕಣ್ಮಣಿ ಕಣ್ಣಲ್ಲೇ ನೀರು ಸಹ ಬರ್ತಾ ಇದೆ. ಎಲ್ಲರೂ ಸಹ ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಕಣ್ಮಣಿನೂ ಹತ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ. ಎಲ್ಲರೂ ಹೋದ ನಂತರ ಚಿತ್ರ, ಏನವ್ವ ಇದು ಹಿಂಗಾಗೋಯ್ತು ಅಂತ ಈಶ್ವರಿಗೆ ಹೇಳ್ತಾಳೆ. ಈಶ್ವರಿ, ಅವ್ರ ಮೇಲೆ ಕಳಂಕ ಒರೆಸಿದ್ರೆ ನನ್ನ ಕೆಲಸ ಸುಲಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಹೀಗಾಗೋಯ್ತು, ಏನು ಮಾಡೋಕ್ಕಾಗಲ್ಲ, ಆದರೂ ಪರವಾಗಿಲ್ಲ, ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ಸಾಧಿಸ್ತೀನಿ ಅಂತ ಚಿತ್ರನಥ ಈಶ್ವರಿ ಹೇಳ್ತಾಳೆ. ವ್ಯಾನಲ್ಲಿ ಹಾಡಾಕಿರ್ತಾರೆ. ಅದಿಬ್ಬರಿಗೂ ಸಹ ಇಷ್ಟ ಆಯಿತು ಅಂತ ಮಾತಾಡ್ಕೊತಿರ್ತಾರೆ. ವಿದ್ಯಾನೂ ಹತ್ಕೋತಾಳೆ. ಅಷ್ಟರಲ್ಲಿ ಏನು ನನ್ನ ಇಷ್ಟ ಆಗಿರೋ ಸಾಂಗೇ ಹಾಕ್ಬಿಟ್ಟಿದ್ದೀರಾ ಅಂತ ವಿದ್ಯಾನೂ ಸಹ ಹೇಳ್ತಾಳೆ.
ಅದಕ್ಕೆ ವಿದ್ಯನ್ ಫ್ರೆಂಡ್ ಜೆನ್ನಿನೂ ಹೇಳ್ತಾಳೆ, "ನಮಗೆ ಈ ಹಾಡು ತುಂಬ ಇಷ್ಟ" ಅಂತ ಹೇಳಿ. ಅದಕ್ಕೆ ವಿದ್ಯಾ ನಮಗೆ ಅಂದರೆ ಅಂತ ಹೇಳಿ ಕೇಳ್ತಾಳೆ. ಜೆನ್ನಿ ಹೇಳ್ತಾಳೆ, "ಈ ಹಾಡು ನನಗೂ ಸತೀಶಂಗೆ ಇಬ್ರಿಗೂ ಇಷ್ಟ ಆಗಿದೆ" ಅಂತ ಹೇಳಿ. ಈಶ್ವರಿ ತನ್ನ ಮಗನ್ನ ನೋಡೋಕ್ಕೆ ಅಂತ ಹೇಳಿ ಮಾತಾಡ್ಸೋಕ್ಕೆ ಹೋಗಿರ್ತಾಳೆ. ಜೊತೆಲಿ ಈಶ್ವರಿ ಮಗ ಇರೋವಂಥ ಮನೆಯವ್ರನ್ನೂ ಸಹ ಯಜಮಾನ್ರನ್ನು ಸಹ ಕರ್ಕೊಂಬರೋಕ್ಕೆ ಹೇಳಿರ್ತಾಳೆ. ಇಬ್ಬರು ಸಹ ಮಾತಾಡ್ತಿರ್ತಾರೆ. ಈಶ್ವರಿ ಹತ್ರ ಹೇಳ್ತಾನೆ ಅವನು, "ಏನವ್ವ ಹಿಂಗಾಗೋಯ್ತು ನಿಮ್ಮ ಮಗನಿಗೆ ಈ ಥರ ಶಿಕ್ಷೆ ಆಗೋಯ್ತಲ್ಲ, ಊರಿಂದ ಆಚೆ ಹಾಕ್ಬಿಟ್ಟಿದ್ದಾರಲ್ಲ" ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಈಶ್ವರಿ ಹೇಳ್ತಾನೆ, "ನನ್ನ ಮಗ ಏನೂ ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಹೋದ್ರೂ ಶಿಕ್ಷೆ ಅನುಭವಿಸ್ಬೇಕಲ್ಲ, ಆ ರೀತಿ ಆಗೋಗಿದೆ" ಅಂತ ಹೇಳಿ. "ಆಯಿತು, ನಮ್ಮನ್ನೆಲ್ಲ ಕರೆಸಿದ್ದು ಯಾಕೆ" ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಈಶ್ವರಿ ಹೇಳ್ತಾಳೆ, "ನಿನ್ನ ಮಗ ನವೀನ್‌ಗೆ ಹುಡುಗಿನ ಹುಡುಕ್ತಾ ಇದ್ದೀರಾ ಅಲ್ವಾ?" ಅದಕ್ಕೆ ಅವ್ರು ಹೇಳ್ತಾರೆ, "ನಾವು ಹುಡುಕ್ತಾ ಇದ್ದೀವಿ, ಆದರೆ ನಮ್ಮ ಅಂತರಕ್ಕೆ ಸೆಟ್ ಆಗಂಗೆ ಹುಡುಗಿ ಯಾವುದೂ ಸಿಗ್ತಾ ಇಲ್ಲ" ಅಂತ ಹೇಳಿ. ಅದಕ್ಕೆ "ನಮ್ಮ ಮನೆಯಲ್ಲೇ ಒಂದು ಹುಡುಗಿ ಇದೆ, ಅವ್ರನ್ನ ನೋಡ್ತೀರಾ" ಅಂತ ಹೇಳಿ ಕೇಳ್ತಾಳೆ ಈಶ್ವರಿ. ಅದಕ್ಕೆ "ನಿಮ್ಮ ಮಗಳಾ" ಅಂತ ಹೇಳಿ. "ಇಲ್ಲ, ನಮ್ಮ ಮಗಳು ವಿಷಯ ನಾನು ಬಿಟ್ಬಿಟ್ಟಿದ್ದೀನಿ. ಶಿವರಾಮೇಗೌಡನ 2ನೇ ಹೆಂಡತಿ ಮಗಳು, ಒಬ್ಬಳೇ ಮಗಳು ಅವಳು. ಅವಳನ್ನ ಮದುವೆ ಮಾಡಿಕೊಂಡ್ರೆ ನಿಮಗೆ ಆಸ್ತಿನಲ್ಲಿ ಅರ್ಧ ಪಾಲು ಬರುತ್ತೆ." ಶಿವರಾಮೇಗೌಡರು ಸಂಬಂಧ ಅಂದ ತಕ್ಷಣ ಸಖತ್ ಖುಷಿಯಾಗಿಬಿಡ್ತಾರೆ. ಮುಖದಲ್ಲಿ ನಗು ಕಾಣಿಸ್ಕೊಳ್ಳುತ್ತೆ. ಶಿವರಾಮೇಗೌಡರು ಸಂಬಂಧ ಅಂತ ಹೇಳಿದ್ರೆ ಬೇಡ ಅನ್ನೋದಕ್ಕಾಗುತ್ತಾ? ಶಿವರಾಮೇಗೌಡರು ನಮ್ಮ ಸಂಬಂಧನ ಒಪ್ಕೊತಾರಾ ಅಂತ ಹೇಳಿ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಈಶ್ವರಿ, ಸಂಬಂಧನ ಬೆಳೆಸ್ತಾರಾ ಅನ್ನೋದಕ್ಕಿಂತ ಯಾರು ಕೂಡಿಸ್ತವ್ರೆ ಅನ್ನೋದು ಮುಖ್ಯ ಆಗುತ್ತೆ. ನಾನು ಮಾತಾಡಿ ಒಪ್ಪಿಸ್ತೀನಿ. ನಮ್ಮ ಭದ್ರಂಗೂ ಸಹ ಸಂಬಂಧ ಕೂರಿಸಿದ್ದು ಯಾರು ಗೊತ್ತಾ ಅಂತ ಹೇಳಿ ಈಶ್ವರಿ ಕೇಳ್ತಾಳೆ. ಗೊತ್ತು, ನೀವೇ ಅಂತ ಹೇಳಿ ಆ ಸಂಬಂಧ ಕೂರಿಸಿದ್ದು ಅಂತ ಹೇಳಿ ಹೇಳ್ತಾನೆ. ಅದಾದಮೇಲೆ ಈಶ್ವರಿನೂ ಸಹ ನಿರೀಕ್ಷೆ ಮಾಡಿಕೊಂಡೆ ನಾನು ಈ ಮದುವೆ ಮಾಡಿಸ್ತಾ ಇರೋದು. ಲಾಭ ನಷ್ಟ ಇಲ್ಲದೆ ಯಾರೂ ಮುಂದುವರಿಯಲ್ಲ, ನನಗೂ ಲಾಭ ಬೇಕು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅವನು, "ನಿಮ್ಗೇನು ಕೇಳವ" ಅಂತ ಹೇಳಿದಾಗ, ನಮ್ಮ ಭಾವನಿಗೆ 2ನೇ ಹೆಂಡತಿ ಚಿಕ್ಕಕ್ಕ, ಅವ್ರಿಗೆ ಒಬ್ಬಳೇ ಮಗಳಿರೋದು. ಪಾಲು ಅರ್ಧ ಪಾಲು ಆಸ್ತಿ ಆದ್ರೂ ಶಿವರಾಮೇಗೌಡನ ಆಸ್ತಿ 2 ಪಾಲು ಆದ್ರೂ ಅವಳಿಗೆ ಅರ್ಧ ಆಸ್ತಿ ಬರುತ್ತೆ. ಅದರಲ್ಲಿ ನಿಮಗೆ ಬಂದಿರೋದ್ರಲ್ಲಿ ಕಾಲು ಭಾಗ ನನಗೆ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಅವರು ಸಹ ಒಪ್ಕೊತಾರೆ. ಒಪ್ಕೊಂಡ್ಮೇಲೆ ಅವನು ಸಹ ಅವಳು ಹೇಳಿರುವಂಥ ಎಲ್ಲ ಷರತ್ತುಗಳಿಗೂ ಒಪ್ಕೊತಾರೆ. "ಸರಿ ಆಯಿತು, ನಾನು ನಮ್ಮ ಮಟ್ಟಿನಲ್ಲಿ ಮಾತಾಡಿ ನಿಮ್ಮನ್ನ ಕರೆಸ್ಕೊತೀನಿ" ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಇನ್ನು ವಿದ್ಯಾ ಕಾಲೇಜಲ್ಲಿ ಟೀಚರು ವಿದ್ಯನ್ನ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಬರ್ತಾರೆ. ಪ್ರಿನ್ಸಿಪಾಲು ವಿದ್ಯಾ ಹತ್ರ, "ನಾಳೆ ನಮ್ಮ ಕಾಲೇಜಿನ 25ನೇ ವರ್ಷದ ವಾರ್ಷಿಕೋತ್ಸವ ಇದೆ, ಅದಕ್ಕೆ ನಿರೂಪಣೆನ ನೀನೇ ಮಾಡಬೇಕು" ಅಂತ ಹೇಳಿ. ಹಾಗೆ ಹೇಳಿದ ತಕ್ಷಣ ವಿದ್ಯಾ ತುಂಬ ಖುಷಿ ಪಡ್ತಾಳೆ. "ನಾನು ಸರ್" ಅಂತ ಹೇಳಿ. "ಹೌದು, ನೀನು ಬಂದಿದ್ದ ದಿನವೇ ಸೀನಿಯರ್ಸ್ಗಳ ಜೊತೆ ಮಾತಾಡಿದ್ದು ಎಲ್ರಿಗೂ ಇಷ್ಟ ಆಗಿದೆ, ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ, ನಿನ್ನ ಧೈರ್ಯನ ಮೆಚ್ಕೊಂಡಿದ್ದಾರೆ. ಟೀಚರು ಸಹ ಹೇಳ್ತಾರೆ, ನಿನ್ನಲ್ಲಿರೋ ಧೈರ್ಯ, ನಿನ್ನ ವಾಕ್ಚಾತುರ್ಯ, ನೀನು ಮಾತಾಡುವಂಥ ಶೈಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನೀನೇ ವೇದಿಕೆ ಮೇಲೆ ನೀನೇ ಅವ್ರನ್ನೆಲ್ಲರನ್ನೂ ಅಭಿನಂದನೆ ಮಾಡಿ ವೆಲ್ಕಮ್ ಮಾಡಬೇಕು" ಅಂತ ಹೇಳ್ತಾರೆ ಟೀಚರ್ ಸಹ. "ಇದು ನಿನ್ನೊಬ್ಬಳಿಂದ ಮಾತ್ರ ಸಾಧ್ಯ, ಅದು ಎಲ್ಲರ ಕೈಲೂ ಆಗುವಂಥ ಮಾತೇ ಅಲ್ಲ, ಇದನ್ನು ನೀನು ಮಾಡೇ ಮಾಡ್ತೀಯಾ, ನೀನು ಮಾಡಬೇಕು" ಅಂತ ಹೇಳಿ ಪ್ರಿನ್ಸಿಪಾಲು ಸಹ ವಿದ್ಯನಿಗೆ ಹುರಿದುಂಬಿಸ್ತಾರೆ. ವಿದ್ಯಾ, "ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಸರ್, ಇದು ನನ್ನ ಅದೃಷ್ಟ ಅಂತ ತಿಳ್ಕೊತೀನಿ" ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಪ್ರಿನ್ಸಿಪಾಲು, "ನಿಮಗೆ ಶಿವರಾಮೇಗೌಡರು ಗೊತ್ತು ತಾನೆ, ಅವರೇ ನಾಳೆ ಬರೋವಂಥ ಗೆಸ್ಟ್" ಅಂತ ಹೇಳಿದ ತಕ್ಷಣ ವಿದ್ಯಾ ಮುಖದಲ್ಲಿ ಶಾಕ್ ಆಗುತ್ತೆ. ಅವರು ಸಹ ನಿಮ್ಮ ಜಿಲ್ಲೆಯವರೇ, ಅವ್ರಿಗೆ ನಿಮ್ಮ ತುಂಬ ಹೆಸರಿದೆ, ಗೊತ್ತಿರಬೇಕು ನಿಮಗೆ ಅಂತ ಹೇಳಿ ವಿದ್ಯನಿಗೆ ಹೇಳ್ತಾನೆ ಪ್ರಿನ್ಸಿಪಲ್. "ನಿರೂಪಣೆ, ವಂದನಾರ್ಪಣೆ ಎಲ್ಲನೂ ಸಹ ನೀನೇ ಮಾಡಬೇಕು, ನಂಬಿಕೆ ಇಟ್ಟು ಜವಾಬ್ದಾರಿನ ವಹಿಸಿದ್ದೀವಿ" ಅಂತ ಹೇಳಿ ಟೀಚರು ಹೇಳಿದಾಗ ವಿದ್ಯಾ ಹೇಳ್ತಾಳೆ, "ನಾನು ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ" ಅಂತ ಹೇಳಿ ರೂಮಿಂದ ಹೊರಗಡೆ ಬರ್ತಾಳೆ. ಟೀಚರು ಸಹ ಅವರಿಂದ ಹೋದ್ಮೇಲೆ ವಿದ್ಯಾ ಒಂದು ಸೆಕೆಂಡು ಸ್ಟಿಲ್ ಆಗಿ ಶಾಕಾಗಿ ನಿಂತಿರ್ತಾಳೆ. ಆವಾಗ ಜೆನ್ನಿ ಬಂದು ವಿದ್ಯನ ಹತ್ರ ಕೇಳ್ತಾಳೆ, "ಶಿವರಾಮೇಗೌಡರು ನಿಮ್ಮ ಮಾವ ತಾನೆ" ಅಂತ ಹೇಳಿ. ಅದಕ್ಕೆ ವಿದ್ಯಾ, "ಹೌದು, ನಮ್ಮ ಮಾವನೇ" ಹೌದು ಅಂತ ಹೇಳಿದ ತಕ್ಷಣ ಜೆನ್ನಿ ತುಂಬ ಖುಷಿ ಪಡ್ತಾಳೆ. "ನಾನಂತೂ ನಾಳೆ ದಿನನ ಕಾಯ್ತಾ ಇದ್ದೀನಿ, ನೀನು ಹೇಗೆ ಮಾಡ್ತೀಯಾ ಅಂತ ಹೇಳಿ." ಅದಕ್ಕೆ ವಿದ್ಯಾ ಮನಸ್ಸಲ್ಲಿ ಅಂದ್ಕೊತಾಳೆ, ಮಾವನ ಮುಂದೆ ನಾನು ಹೇಗೆ ಮಾತಾಡಲಿ ಅಂತ ಭಯ ಪಡ್ತಾ ಇದ್ದೀನಿ, ಇವಳು ಖುಷಿ ಪಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅಂದ್ಕೊತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.